ನಮಸ್ಕಾರ ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಎಷ್ಟೋ ಜನ ಹೆಲ್ತಿ ಆಗಿರ್ಬೇಕು, ಅದೇ ರೀತಿಯಾಗಿ ಫಿಟ್ನೆಸ್ ಆಗಿರ್ಬೇಕು ಅಂತ ಹೇಳಿ ಎಷ್ಟೋ ಜನ ದುಡ್ಡು ಸುರಿದು ಜಿಮ್ಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ, ಬಾಡಿ ಕರಗಿಸ್ಕೊಳ್ತಾರೆ. ಆದ್ರೆ ಯಾರಿಗೆಲ್ಲ ದುಡ್ಡು ಕಟ್ಟಿ ಜಿಮ್ಮಿಗೆ ಹೋಗಕ್ ಆಗದೆ ಇರೋದಿಲ್ವಾ, ಅವರೆಲ್ಲರೂ ಕೂಡ ಪಾರ್ಕಿಗೆ ಬಂದು ಜಿಮ್ಮಲ್ಲಿರುವ ಇನ್ಸ್ಟ್ರೂಮೆಂಟ್ಸ್ ಕೂಡ ಪಾರ್ಕಲ್ಲಿರುತ್ತೆ. ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಅದನ್ನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಫಿಟ್ನೆಸ್ ಕೋಚ್ ವಿವೇಕ್ ಮಾಚಯ್ಯ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆಲ್ ವೆಲ್, ಥ್ಯಾಂಕ್ ಯು. ಎಷ್ಟೋ ದಿನ ಆದ್ಮೇಲೆ ನಿಮ್ಮನ್ನ ಮೀಟ್ ಆಗ್ತಾ ಇದ್ದೀವಿ. ಎಸ್, ಇವತ್ತು ಒಂದು ಒಳ್ಳೆ ಐಡಿಯಾ ತಗೊಂಡು ನಾವು ಇವತ್ತು ಒಂದು ಒಳ್ಳೆ ಒಂದು ಶೂಟ್ ಮಾಡ್ತಾ ಇದ್ದೀವಿ. ಏನಂತ ಅಂದರೆ, ಎಷ್ಟೋ ಜನಕ್ಕೆ ಕೂಡ ಜಿಮ್ಮಿಗೆ ಹೋಗೋಕ್ಕಾಗೋದಿಲ್ಲ. ಜಿಮ್ಮಿಗೆ ಹೋಗೋಕ್ಕೆ ಆಗದೆ ಇರೋರು ಕೂಡ ಪಾರ್ಕಲ್ಲಿ ಬಂದು ಅಲ್ಲಿರುವ ಇನ್ಸ್ಟ್ರೂಮೆಂಟನ್ನು ಬಳಸ್ತಿರ್ತಾರೆ. ಹೇಗೆ ಬೇಕಾದಂಗೆ ಬಳಸ್ಕೋತಾ ಇರ್ತಾರೆ. ಮುಂಜಾನೆ ಬರ್ತಾರೆ, 1 ಅವರ್ ಮಾಡ್ತಾರೆ, 2 ಅವರ್ಸ್ ಮಾಡ್ತಾರೆ. ಬಟ್ ಅವರಿಗೆ ಯಾವ ರೀತಿಯಾಗಿ ಪ್ರಾಪರ್ ವೇಯಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಕು. ಅದೇ ರೀತಿಯಾಗಿ ಬೆನಿಫಿಟ್ಸ್ ಏನೋದನ್ನ ನೀವು ನಮಗೆ ತಿಳಿಸ್ಕೊಡ್ಬೇಕು ಸರ್. ಖಂಡಿತ. ಓಕೆ, ಬನ್ನಿ ಹಾಗಾದ್ರೆ ಮಾಡೋಣ. ಹಾಗಾದ್ರೆ ಓಕೆ, ಇದು ಫಸ್ಟ್ ಇನ್ಸ್ಟ್ರೂಮೆಂಟ್ಸ್ ಸೀಟೆಡ್ ರೋ. ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇದರ ಬೆನಿಫಿಟ್ಸ್ ಏನಿದೆ ತಿಳಿಸ್ಕೊಡಿ ಸರ್. ಶೋರ್. ಪಾರ್ಕಲ್ಲಿ ಹಲವಾರು ಎಕ್ವಿಪ್ಮೆಂಟ್ಸ್ ಇರುತ್ತಲ್ವಾ, ಸೊ ಅದರಲ್ಲಿ ಇದೊಂದು ಸೀಟೆಡ್ ರೋ. ಓಕೆ, ಇವಾಗ ಓಕೆ, ಓಕೆ, ಈ ಎಕ್ವಿಪ್ಮೆಂಟ್ ಬಂದು ನಿಮ್ಮ ಆರ್ಮ್ಸ್, ಶೋಲ್ಡರ್, ಪ್ರೈಮರಿ ಟಾರ್ಗೆಟ್ ನಿಮ್ಮ ಬ್ಯಾಕಿಗೆ ಬೀಳುತ್ತೆ. ಆಯ್ತಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಕಾಲಿಲ್ಲಿ ಹಿಂದ್ಗಡೆ. ಇವಾಗ ಬ್ರೀದ್ ಔಟ್ ಮಾಡ್ತಾ ಫುಲ್, ಬ್ರೀದ್ ಇನ್ ಮಾಡ್ತಾ ಫುಲ್ ಸ್ಟ್ರೆಚ್. ನೋಡಿ, ಎಳೆದಾಗ ಇವಾಗ ಇಲ್ಲಿ ಸ್ಕ್ವೀಸ್ ಮಾಡಬೇಕು, ಬ್ಯಾಕು ಕಂಪ್ಲೀಟ್ ರಿಲೀಸ್ ಮಾಡಬೇಕು. ಓಕೆ, ಓಕೆ. ಈ ವರ್ಕೌಟು ನಿಮ್ಮ ಬ್ಯಾಕಿಗೆ, ನಿಮ್ಮ ಆರ್ಮ್ಸ್ಗೆ, ನಿಮ್ಮ ಶೋಲ್ಡರಿಗೆ ಆ್ಯಂಡ್ ಸ್ವಲ್ಪ ನಿಮ್ಮ ಕೋರಿಗೆ ಸಹ ಬೀಳುತ್ತೆ. ಕೋರ್ ಅಂದರೆ ನಿಮ್ಮ ಆಬ್ಸಿಗೆ ಸಹ ಬೀಳುತ್ತೆ. ದಿಸ್ ಇಸ್ ಅ ಗುಡ್ ಎಕ್ವಿಪ್ಮೆಂಟ್. ನೆಕ್ಸ್ಟ್, ಈ ಎಕ್ವಿಪ್ಮೆಂಟ್ ಇದಕ್ಕೆ ದಿಸ್ ಇಸ್ ಸಿಮಿಲರ್ ಟು ವೈಡ್ ಗ್ರಿಪ್ ಲ್ಯಾಟ್ ಪುಲ್. ಜಿಮ್ಮಲ್ಲಿ ಇರುತ್ತಲ್ಲ, ವೈಡ್ ಗ್ರಿಪ್ಪಲ್ಲಿ ಕೇಬಲಲ್ಲಿ ಎಳಿತಾರಲ್ಲ, ಇಟ್ ಇಸ್ ಸಿಮಿಲರ್ ಟು ದಟ್ ಎಕ್ವಿಪ್ಮೆಂಟ್, ಬಟ್ ಬಾಡಿ ವೇಟಲ್ಲಿ ಮಾಡೋಂಥದ್ದು. ಕೂತ್ಕೊಳ್ಳಿ. ಕೈನ ಓವರ್ ಹ್ಯಾಂಡ್ ಗ್ರಿಪ್ ಅಲ್ಲೂ ಮಾಡ್ಬೋದು, ಅಂಡರ್ ಹ್ಯಾಂಡಲ್ಲೂ ಮಾಡ್ಬೋದು. ಫಸ್ಟ್ ಓವರ್ ಹ್ಯಾಂಡಲ್ಲಿ ತೋರಿಸ್ತೀನಿ. ಕಾಲನ್ನು ಮೇಲೆ ಎತ್ಕೊಳ್ಳಿ, ಕಾಲು ಕೆಳಗಡೆ ಇಟ್ಬಿಡಿ, ಕಾಲನ್ನು ಮೇಲೆ ಎತ್ಕೊಳ್ಳಿ. ಫುಲ್ ನಿಮ್ಮ ಬ್ಯಾಕ್ ಫುಲ್ ಸ್ಕ್ವೀಸ್ ಆಗಿರ್ಬೇಕು. ಇವಾಗ ಹೋಲ್ಡ್ ಮಾಡಿ, ಸ್ಲೋ ರಿಲೀಸ್. ಫಾಸ್ಟ್ ಮಾಡಬೇಡಿ, ಯೂಸ್ ಆಗಲ್ಲ. ಸೊ ಫುಲ್ ಸ್ಕ್ವೀಸ್ ಬ್ಯಾಕ್, ಸ್ಲೋ ರಿಲೀಸ್. ಎಳೆದಾಗ ಫುಲ್ ನಮ್ಮ 2 ಶೋಲ್ಡರ್ ಬ್ಲೇಡ್ನು ಸ್ಕ್ವೀಸ್ ಮಾಡಬೇಕು, ಸ್ಲೋ ಆಗಿ ರಿಲೀಸ್ ಮಾಡಬೇಕು. ನಿಮ್ಮ ಎಂಟೈರ್ ಬ್ಯಾಕಿಗೆ ಚೆನ್ನಾಗಿ ಬೀಳುತ್ತೆ ಈ ವರ್ಕೌಟು. ಇದರ ಬೆನಿಫಿಟ್ಸ್ ಅಂದರೆ, ಒಂದು, ನಿಮ್ಮ ಬ್ಯಾಕ್ ಮಸಲ್ ಆ್ಯಂಡ್ ಆರ್ಮ್ ಮಸಲ್ ಟ್ರೈನ್ ಆಗುತ್ತೆ, ಆ್ಯಂಡ್ ಮಸಲ್ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಏಜ್ ಅವರು ಮಾಡ್ಬೋದು ಇದನ್ನು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಏಜ್ ಅವರು ಮಾಡ್ಬೋದು. ಮಿನಿಮಮ್ ಎಷ್ಟು ನಿಮಿಷ ಮಾಡಬೇಕು ಸರ್? ಎಷ್ಟು ನಿಮಿಷ ಅಂತಲ್ಲ, ಈಚ್ ವರ್ಕೌಟ್ನ ಒಂದು 15ರಿಂದ 20 ರಿಪಿಟೇಷನ್ಸ್ ಮಾಡಿ, 2ರಿಂದ 3 ಸೆಟ್ ಮಾಡಿ. ಅದು ಮೇ ಬಿ ಒಂದು 2 to 3 ಮಿನಿಟ್ಸ್ ಆಗುತ್ತೆ. ಓಕೆ, ಎಸ್ ಸರ್. ಇನ್ನು ಅದೇ ರೀತಿಯಾಗಿ ಈ ಇನ್ಸ್ಟ್ರೂಮೆಂಟ್ಸ್ ನೇಮ್ ಏನು, ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು? ಈ ಇನ್ಸ್ಟ್ರೂಮೆಂಟ್ ಬೇಸಿಕಲಿ ನಿಮ್ಮ ಮೋಟರ್ ಸ್ಕಿಲ್ಸ್ ಮತ್ತು ಹ್ಯಾಂಡ್ ಐ ಕೋಆರ್ಡಿನೇಷನ್ನ ಸ್ವಲ್ಪ ಇಂಪ್ರೂವ್ ಮಾಡುತ್ತೆ. ತುಂಬ ಏಜ್ ಆದವರಿಗೆ ಸ್ವಲ್ಪ ಪೆನ್ ಹಿಡಿಯೋಕ್ಕಿರಲಿ, ಬರೆಯೋಕ್ಕಿರಲಿ, ಎಲ್ಲದಕ್ಕೂ ಸ್ವಲ್ಪ ಅವ್ರ ಮೋಟರ್ ಸ್ಕಿಲ್ ಸ್ವಲ್ಪ ವೀಕ್ ಆಗಿರುತ್ತಲ್ಲ, ಅಂಥವರಿಗೆ ತುಂಬ ಹೆಲ್ಪ್ಫುಲ್ ಇದು. ಸಿಂಪಲ್ ಆಗಿ ನೀವು ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಮಾಡ್ಬೋದು, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡ್ಬೋದು, ಒಂದು ಕ್ಲಾಕ್ ವೈಸ್ ಒಂದು ಆಂಟಿ ಕ್ಲಾಕ್ ವೈಸ್ ಮಾಡ್ಬೋದು. ಇದರಲ್ಲಿ ನಿಮ್ಮ ಮೋಟರ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ತುಂಬ ಇಂಪ್ರೂವ್ ಆಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಎಕ್ವಿಪ್ಮೆಂಟ್, ಬಟ್ ಸ್ವಲ್ಪ ಏಜ್ ಪರ್ಸನ್ಗೆ ತುಂಬ ಹೆಲ್ಪ್ಫುಲ್ ಇದೆ ಇದು. ಫಸ್ಟ್ ಕ್ಲಾಕ್ ವೈಸ್ ಮಾಡಿ ರೊಟೇಷನ್, ಎರಡು ಕ್ಲಾಕ್ ವೈಸ್. ಓಕೆ, ಕ್ಲಾಕ್ ವೈಸ್. ಓಕೆ, ಇವಾಗ ಆಂಟಿ ಕ್ಲಾಕ್ ವೈಸ್ ಮಾಡಿ.
ಇವಾಗ ಹಾ ಒಂದು ಕ್ಲಾಕ್ ವೈಸು, ಓಕೆ ಒಂದು ಆಂಟಿ ಕ್ಲಾಕ್ ವೈಸು. ಓಕೆ ನೋಡಿ ಹ್ಯಾಂಡ್ ಐ ಕೋಆರ್ಡಿನೇಷನ್. ಅದು ಪ್ರಾಕ್ಟೀಸ್ ನೋಡಿ, ಯಾ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬರಬೇಕು. ಎಸ್ ಎಸ್ ಸೊ ಒಂದು ಹಿಂಗಾಗುತ್ತೆ, ಒಂದು ಉಲ್ಟಾ ತಿರುಗುತ್ತೆ. ಹೌದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಬರಬೇಕು. ಹ್ಮ್ ಸೊ ಈ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂಡ್ ಮೊಬಿಲಿಟಿ ಸ್ಕಿಲ್ಸ್ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ ಓಕೆ ಏಜ್ ಆದವರಿಗೆ ತುಂಬಾ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗುತ್ತೆ ಸರ್. ಹಾಗಾದ್ರೆ ಬೆನಿಫಿಟ್ಸ್ ಏನು, ಯಾವ ಏಜ್ ದವ್ರು ಮಾಡ್ಬೇಕಾಗುತ್ತೆ ಸರ್? ಜನರಲಿ ಸ್ವಲ್ಪ 60+ ಅನ್ಕೊಳ್ಳಿ, ಹ್ಮ್ ಅವರಿಗೆ ಸ್ವಲ್ಪ ಹೆಲ್ಪ್ಫುಲ್ ಸ್ವಲ್ಪ ಆಗುತ್ತೆ. ಹೆಲ್ಪ್ಫುಲ್. ಮಸಲ್ಸ್ ಎಲ್ಲ ಮಸಲ್ ಡೆವಲಪ್ಮೆಂಟ್ಗಿಂತ ಮೇನ್ಲಿ ಕೋಆರ್ಡಿನೇಷನ್, ಓಕೆ ಅವರ ಮೋಟರ್ ಸ್ಕಿಲ್ಸ್ ಓಕೆ ರೆಡಿ ಆಗುತ್ತೆ ಇದರಲ್ಲಿ. ಮಸಲ್ ಡೆವಲಪ್ಮೆಂಟ್ ಫಸ್ಟ್ ಒಂದೆರಡು ವರ್ಕೌಟ್ ತೋರಿಸಿದ್ವಲ್ಲ, ಅದರಲ್ಲಿ ಸ್ವಲ್ಪ ಮಸಲ್ ಮೇಂಟೈನ್ ಆಗುತ್ತೆ. ಡೆವಲಪ್ಗಿಂತ ಅನ್ನೋದಕ್ಕಿಂತ ಮೇಂಟೈನ್ ಆಗುತ್ತೆ, ಮೇಂಟೈನ್ ಆಗುತ್ತೆ. ಎಸ್ ನೆಕ್ಸ್ಟ್ ಎಕ್ವಿಪ್ಮೆಂಟ್ ನೋಡೋಣ. ಓಕೆ ಸರ್. ಸರ್ ಕಾಮನ್ ಆಗಿ ಎಲ್ಲರೂ ಕೂಡ ಸೈಕ್ಲಿಂಗ್ ಮಾಡೇ ಮಾಡ್ತಾರೆ. ಸೈಕ್ಲಿಂಗ್ ಇನ್ನೂ ಯಾವ ರೀತಿಯಾಗಿ ಎಫೆಕ್ಟಿವ್ ಇರಬೇಕು ಮತ್ತು ಇದರಲ್ಲಿ ಯಾವುದಾದ್ರೂ ಮೆಥಡ್ ಹೇಳಿ ಸರ್? ಸೈಕ್ಲಿಂಗ್ ಎಲ್ಲರೂ ನೋಡಿರ್ತಾರಲ್ವಾ? ಹೌದು. ನಾರ್ಮಲ್ ಆಗಿ ಇದು ಹ್ಮ್ ಪಾರ್ಕಲ್ಲಿ ಮಾಡಿದ್ರೆ ಈ ತರ ಮಾಡ್ತೀರಾ, ರೈಟ್? ಹೌದು. ಇವಾಗ ಹ್ಮ್ ಇದ್ರಲ್ಲಿ ಒಂದು ಮೆಥಡ್ ಇದೆ. ಏನಂದ್ರೆ ಹಾ 1 ಮಿನಿಟ್ ಎಸ್ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಮಾಡಿ, ಹ್ಮ್ 1 ಮಿನಿಟ್ ಮಾಡರೇಟ್ ಸ್ಪೀಡಲ್ಲಿ ಮಾಡಿ. ಓಕೆ ಅವಾಗ ನಿಮ್ಮ ಕ್ಯಾಲರಿ ಬರ್ನ್ ಜಾಸ್ತಿ ಆಗುತ್ತೆ. ಎಸ್ ಯಾಕಂದ್ರೆ ಇದ್ರಲ್ಲಿ ರೆಸಿಸ್ಟೆನ್ಸ್ ಇಲ್ಲ. ರೆಗ್ಯುಲರ್ ಸೈಕ್ಲಿಂಗ್ ಜಿಮ್ಮಲ್ಲೆಲ್ಲ ಇರೋ ಥರ ಇದ್ರಲ್ಲಿ ರೆಸಿಸ್ಟೆನ್ಸ್ ಇಲ್ಲ. ಸೊ ಇದನ್ನ ನೀವು ಟಫ್ ಮಾಡೋಕ್ಕಾಗಲ್ಲ. ಸೊ ಟಫ್ ಮಾಡಬೇಕಾಗಿರೋದು ಹೇಗೆ, ನಿಮ್ಮನ್ನ ನೀವು ಸ್ವಲ್ಪ ಚಾಲೆಂಜ್ ಮಾಡ್ಕೋಬೇಕು. ಅದಾಗೋದು ಒಂದೇ ವಿಧಾನದಲ್ಲಿ ಸೈಕ್ಲಿಂಗ್ನ ಸ್ವಲ್ಪ ಫಾಸ್ಟ್ ಮಾಡಬೇಕು. ಫಾಸ್ಟ್ ಆಗಿ ಸ್ವಲ್ಪ ಆದಷ್ಟು ಫಸ್ಟ್ ಫಾಸ್ಟ್ ಮಾಡಿ, 1 ನಿಮಿಷ ಹಾ ಟೈಮರ್ ಇಟ್ಕೊಳ್ಳಿ. 1 ನಿಮಿಷ ಆಗ್ತಿದ್ದಂಗೆ ಮಾಡರೇಟ್ ಪೇಸಿಗೆ ಬನ್ನಿ, Yes. ಮತ್ತೆ 1 ನಿಮಿಷ ಫಾಸ್ಟ್ ಮಾಡಿ. ಫಾಸ್ಟ್. ಸೊ ಇದರಿಂದ ನೀವು 10 ನಿಮಿಷ ನಾರ್ಮಲ್ ಆಗಿ ಸೈಕ್ಲಿಂಗ್ ಮಾಡೋದಕ್ಕೂ ಹ್ಮ್ ಈ ಮೆಥಡ್ ಅಲ್ಲಿ ಮಾಡೋದಕ್ಕೂ ಕ್ಯಾಲರಿ ಬರ್ನ್ ಆಲ್ಮೋಸ್ಟ್ 1.5 ಟೈಮ್ ಜಾಸ್ತಿ ಆಗುತ್ತೆ. ಆರಾಮಾಗಿ ಎಸ್. ಆಗುತ್ತೆ. ಸೊ ಫ್ಯಾಟ್ ಲಾಸ್ ಬೇಗ ಆಗುತ್ತೆ. ಎಸ್ ಇದೊಂದು ಪಾರ್ಕ್ ಅಲ್ಲಿ ಬೆಸ್ಟ್ ಇರೋದ್ರಲ್ಲಿ weight loss ಮಾಡೋದಕ್ಕೆ. ವೆಯ್ಟ್ ಲಾಸ್ ಮಾಡೋದಕ್ಕೆ ಇದೆಲ್ಲ ಕಾರ್ಡಿಯೋ, ಒಳ್ಳೆ ಕಾರ್ಡಿಯೋ ಸೈಕ್ಲಿಂಗ್. ಯಾ ಸರ್, ಇನ್ನು ಅದೇ ರೀತಿಯಾಗಿ ಎಲ್ಲಾ ಪಾರ್ಕಲ್ಲೂ ಕೂಡ ಈ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಬಟ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಅದೇ ರೀತಿಯಾಗಿ ಇದು ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದನ್ನ ನೀವು ತಿಳಿಸ್ಕೊಡಿ. ಈ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಆರ್ ಎಕ್ವಿಪ್ಮೆಂಟ್ ಹಾಕಿರೋದು ಫಾರ್ ಸ್ಟ್ರೆಚಿಂಗ್. ಸೊ ನೀವು ಇದನ್ನ ಬೇಕಾದ್ರೆ ಲೆಗ್ ಸ್ಟ್ರೆಚಿಂಗ್ ಸಹ ಮಾಡ್ಬೋದು. ಯಾ ಮೇಲೆ ಇಟ್ಕೊಂಡು ಲೆಗ್ ಸ್ಟ್ರೆಚಿಂಗ್ ಮಾಡ್ಬೋದು, ಹ್ಮ್ ಆರ್ ನೀವು ಶೋಲ್ಡರ್ ಸ್ಟ್ರೆಚಿಂಗ್ ಮಾಡ್ಕೋಬೋದು, ಆರ್ ಇದ್ರ ಸಪೋರ್ಟಿವ್ ಯಾ ಸಪೋರ್ಟಿವ್ ಇಟ್ಕೊಂಡು ಸ್ಕ್ವಾಟ್ ಸಹ ಮಾಡ್ಬೋದು. Squats, ಸ್ವಲ್ಪ ಏಜ್ ಆದವರಿಗೆ ಸ್ಕ್ವಾಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಹ್ಮ್ ಅಥವಾ ಲಂಜಸ್ ಸಹ ಮಾಡ್ಬೋದು ಇದನ್ನ ಇಟ್ಕೊಂಡು, ಸ್ವಲ್ಪ ಹೆಲ್ಪ್ ಆಗುತ್ತೆ ಮಾಡೋಕ್ಕೆ. ಸೊ ಇದು ಒಂಥರ ಮಲ್ಟಿಪರ್ಪಸ್ ಎಕ್ವಿಪ್ಮೆಂಟ್ ಇದು ಫಾರ್ ಸ್ಟ್ರೆಚಿಂಗ್ ಆ್ಯಂಡ್ ಸಪೋರ್ಟಿವ್ ವರ್ಕೌಟ್ಸ್. ಯಾ ಸರ್, ಅಲ್ಲೊಂದು ಎಕ್ವಿಪ್ಮೆಂಟ್ಸ್ ಕಾಣಿಸ್ತಾ ಇದೆ. ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಅದೇ ರೀತಿಯಾಗಿ ನಾನು ಸಿಕ್ಕಾಪಟ್ಟೆ ಪಾರ್ಕಲ್ಲಿ ನೋಡ್ತೀನಿ, ಸಾಕಷ್ಟು ಹೆಣ್ಮಕ್ಳು ಇರ್ತಾರಲ್ವಾ, ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ತಾ ಇರ್ತಾರೆ, ಗಂಟೆಗಟ್ಟಲೆ ಯೂಸ್ ಮಾಡ್ತಾ ಇರ್ತಾರೆ. ನೀವೇ ಮಾಡಿ Proper ಬನ್ನಿ ಆಗಿ ಹೇಳ್ತೀನಿ. ಅವ್ರಿಗೆ ಯೂಸ್ ಮಾಡೋದು ಕೂಡ ಗೊತ್ತಿರೋದಿಲ್ಲ. ನೀವೇ ಬನ್ನಿ. ಮಿನಿಮಮ್ ಇಲ್ಲ ಅಂದ್ರೂ 1 ಅವರ್ ಹಂಗೆ ಮಾಡ್ತಾನೆ ಇರ್ತಾರೆ. ಬಟ್ ಅದು ಪ್ರಾಪರ್ ಆಗಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮಾಡಿ ಒಂದ್ಸರಿ ನಾನು ಮಾಡಿ ನೋಡ್ತೀನಿ ಯಾವ ಮಾಡಿ, ರೀತಿ. ಹುಷಾರು. ಅದು ಮತ್ತೆ ಇಷ್ಟು ಸ್ಪೀಡ್ ಆಗಿ ತಗೊಂಡು ಹೋಗ್ತಾರೆ ಹಿಂಗೆ. ಹುಷಾರು ಮಾಡಿ. ಹಾ ಇವಾಗ ಹಾ ನೀವು ಈ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ನಿಮಗೆ ಸ್ಟ್ರೆಚ್ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಅಲ್ಲಿ ಫೀಲ್ ಆಯ್ತಾ, ಹ್ಮ್ ನಿಮ್ಮ ಇನ್ನರ್ ಥೈಯಲ್ಲಿ ಫೀಲ್ ಆಯ್ತು, ಹ್ಮ್. ನಿಮ್ಮ ಗ್ಲೂಟ್ಸ್ ಅಲ್ಲಿ ಫೀಲ್ ಆಯ್ತು. ಹೌದು. ಈ ಎಕ್ವಿಪ್ಮೆಂಟ್ ನಿಮ್ಮ ಮಸಲ್ನ ಸ್ಟ್ರೆಚ್ ಮಾಡುತ್ತೆ. ಓಕೆ. ಇದರಿಂದ ಹ್ಮ್. ಜಾಸ್ತಿ ಮಾಡಿದ್ರೆ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ ಅನ್ನೋದಿದ್ರೆ ಅದು ಮಾಡಬೇಡಿ, ಯೂಸ್ ಇಲ್ಲ. ಹ್ಮ್ ಬೇಸಿಕ್ಲಿ ಇದು ಸ್ಟ್ರೆಚಿಂಗ್ ಮೂವ್ಮೆಂಟ್. ಓಕೆ. ಸೊ ಸ್ಟ್ರೆಚಿಂಗ್ ಮೂವ್ಮೆಂಟ್ಸ್ ನೀವು ಮಾಡ್ತಿದ್ದಾಗ ಈ ಮೂವ್ಮೆಂಟ್ಸ್ ಮಾಡ್ತಿದ್ದಾಗ ಹ್ಮ್ ಎಸ್ಪೆಷಲಿ ನಿಮ್ಮ ಕಾಲ್ಗಳಲ್ಲಿ, ಹ್ಮ್ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಅಲ್ಲಿ, ನಿಮ್ಮ ಇನ್ನರ್ ಥೈ ಮತ್ತೆ ನಿಮ್ಮ ಗ್ಲೂಟ್ಸ್ ಅಂಡ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಕ್ವಾಡ್ ಸಹ ಸ್ಟ್ರೆಚ್ ಆಗುತ್ತೆ. ಓಕೆ. ಸ್ಟ್ರೆಚ್ ಆಗುತ್ತೆ. ಸೊ ಬಟ್ ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಿಂಗೆ ಮಾಡ್ತಿರ್ತಾರೆ, ಸ್ವಲ್ಪ ಜೋರಾಗಿ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಿದ್ರೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ, ಬೇಗ ಸಣ್ಣ ಆಗ್ತೀನಿ, ಸ್ಪೀಡ್ ಆಗಿ ಮಾಡಿದ್ರು ಸ್ಪೀಡ್ ಆಗಿ ಕೂಡ. ಮಾಡಿದ್ರೆ ಆಗ್ತೀನಿ. ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ಎಸ್, ಸ್ವಲ್ಪ ಜಾಸ್ತಿ ಕ್ಯಾಲರಿ ಬರ್ನ್ ಆಗುತ್ತೆ. ಬಟ್ ಒಂದು ಮನ್ಸಲ್ಲಿ ಇಟ್ಕೋಬೇಕು, ನಾವ್ ಎಷ್ಟೇ ಮಾಡಿ ಪಾರ್ಕಲ್ಲಿ ಎಕ್ಸರ್ಸೈಸ್ ಮಾಡಿ ಏನೇ ಮಾಡಿ ನಮ್ಮ ಊಟ ಹೆಲ್ದಿ ಕ್ಲೀನ್ ಕರೆಕ್ಟಾಗಿ ಕ್ಯಾಲ್ಕುಲೇಟಿವ್ ಇಲ್ಲ ಅಂದ್ರೆ ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲೂ ಫ್ಯಾಟ್ ಲಾಸ್ ಆಗಲ್ಲ. ಹೌದು. ಎಟ್ ಎನಿ ಕಾಸ್ಟ್ ಆಗಲ್ಲ. ಆ್ಯಂಡ್ ಈ ಎಕ್ವಿಪ್ಮೆಂಟ್ ಎಲ್ಲ ಜಸ್ಟ್ ಬೇಸಿಕ್ ಬ್ಲಡ್ ಫ್ಲೋ ಬೂಸ್ಟ್ ಮಾಡೋದಕ್ಕೆ ಚೆನ್ನಾಗಿದೆ. ಎಸ್.
ಇಟ್ ರಿಯಲಿ ಡಸಂಟ್ ಟ್ರೈನ್ ಯುವರ್ ಮಸಲ್. ಸೊ ಎಸ್, ಏಜ್ ಆದವರಿಗೆ ಸ್ವಲ್ಪ ಬೇಸಿಕ್ ವರ್ಕೌಟ್ಸ್ ಬೇಕು ಅನ್ನೋರಿಗೆ 100% ತುಂಬ ಹೆಲ್ಪ್ಫುಲ್ ಇದೆ, ಡೌಟೇ ಇಲ್ಲ ಅದರಲ್ಲಿ. ಬಟ್ ಅಗೇನ್ ಇಟ್ ಇಸ್ ನಾಟ್ ಸಫಿಷಿಯಂಟ್ ಫಾರ್ ಫ್ಯಾಟ್ ಲಾಸ್. ಎಸ್ ಸರ್, ಹಾಗೆ ಇಲ್ಲೊಂದು ಎಕ್ವಿಪ್ಮೆಂಟ್ಸ್ ಕಾಣಿಸ್ತಾ ಇದೆ, ಬನ್ನಿ. ಅದನ್ನ ಇದು ಆಕ್ಚುಲಿ ಒಳ್ಳೆ ಎಕ್ವಿಪ್ಮೆಂಟ್, ಲೆಗ್ ಪ್ರೆಸ್ ಅಂತಾರೆ. ಇದು ನಿಮ್ಮ ಎಂಟೈರ್ ಲೆಗ್ ಅನ್ನ ನಿಮ್ಮ ಬಾಡಿ ವೇಟ್ ಅಲ್ಲೇ ಟ್ರೈನ್ ಮಾಡುತ್ತೆ. ಜಿಮ್ ಅಲ್ಲಿ ಲೆಗ್ ಪ್ರೆಸ್ ಮೆಷಿನ್ ಇರುತ್ತೆ, ಅದೇ ರೀತಿ ಸಿಮಿಲರ್ ಮೆಷಿನ್ ಇದು. ಓಕೆ, ಫಸ್ಟ್ ಕಾಲ್ ಕೆಳಗಡೆ. ಓಕೆ, ಬ್ರೀದ್ ಇನ್, ಇಲ್ಲಿ ಪ್ರೆಷರ್ ಕಾಣುತ್ತೆ ನಿಮಗೆ, ಔಟ್. ಓಕೆ ನೋಡಿ, ಈ ಭಾಗ ನಿಮ್ಮ ಕ್ವಾಡ್ಸ್. ಇರೋದ್ರಲ್ಲಿ ಗುಡ್ ಎಕ್ವಿಪ್ಮೆಂಟ್, ಹೌದು, ಇರೋದ್ರಲ್ಲಿ ಓಕೆ, ಗುಡ್ ಎಕ್ವಿಪ್ಮೆಂಟ್. ಇನ್ನೊಂದು ಎಕ್ವಿಪ್ಮೆಂಟ್ ನೋಡಿರ್ತೀರಾ ನಿಮ್ಮ ಸೈಡ್ ಫ್ಯಾಟ್ ಲಾಸಿಗೆ? ಹೌದು, ಯಾವ್ದು ಹೇಳಿ ನೋಡೋಣ. ರೊಟೇಷನ್ ಅಂತ ಕರೀತಾರೆ. ಆಲ್ಮೋಸ್ಟ್ ಎಲ್ಲಾ ಜನ ಹೆಣ್ಮಕ್ಳು ಏನ್ ಅನ್ಕೊಂಡಿದ್ದಾರೆ ಅಂತ ಅಂದ್ರೆ, ಇದನ್ನ ಮಾಡಿದ್ರೆ ಸೈಡ್ ಫ್ಯಾಟ್ ಹೋಗುತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ನಾನು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಅದ್ರಲ್ಲೂ ಕೂಡ ತುಂಬಾ ಸ್ಪೀಡ್ ಆಗಿ ಮಾಡಕ್ ಹೋಗ್ತಾರೆ, ಬೇಗ ಬೇಗ ವೆಯ್ಟ್ ಲಾಸ್ ಆಗ್ಲಿ ಅಂತ ಹೇಳಿ ಸೈಡ್. ಮತ್ತೆ ಆದ್ರೂ ಕೂಡ ಇಲ್ಲಿ ನಮ್ಮ ಹೊಟ್ಟೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಬೀಳುತ್ತೆ ಕೂಡ. ಬಟ್ ಸಾಕಷ್ಟು ಹೆಣ್ಮಕ್ಳು ಅನ್ಕೊಳ್ತಾರೆ ಬೇಗ ಲಾಸ್ ಆಗುತ್ತೆ ಅಂತ. ಏನ್ ಹೇಳ್ತೀರಾ? ಎರಡು ಕಾನ್ಸೆಪ್ಟ್ ಇದೆ. ಇವಾಗ ನಿಮಗೆ ಮಾಡ್ತಾ ನಿಮಗೆ ಆಬ್ಲಿಕ್ಸ್ ಅಥವಾ ನಿಮ್ಮ ಸೈಡ್ ಫ್ಯಾಟ್, ಸೈಡ್ ಹೊಟ್ಟೆ ಹತ್ರ ನಿಮಗೆ ಕ್ರಂಚ್ ಫೀಲ್ ಆಗ್ತಾ ಇದೆ. ಹೌದು. ಇವಾಗ ಯಾವ್ದಾರ ಒಂದು ಜಾಗಕ್ಕೆ ಎಕ್ಸರ್ಸೈಸ್ ಮಾಡಿಬಿಟ್ಟು ಆ ಜಾಗದಲ್ಲಿ ಫ್ಯಾಟ್ ಲಾಸ್ ಮಾಡಕ್ ಆಗಲ್ಲ. ಫಸ್ಟ್ ಪಾಯಿಂಟ್. ಫ್ಯಾಟ್ ಲಾಸ್ ಆಗೋದು ಫುಲ್ ನಿಮ್ಮ ಓವರ್ ಆಲ್ ಫುಲ್ ಬಾಡಿ ಆಗುತ್ತೆ, ಸ್ಪಾಟ್ ರಿಡಕ್ಷನ್ ಸಾಧ್ಯ ಇಲ್ಲ. ಸೊ ಈ ವರ್ಕೌಟ್ ಮಾಡಿದ್ರೆ ನಿಮ್ಮ ಸ್ಪೈನ್ ಸ್ವಲ್ಪ ರಿಲೀಫ್ ಆಗುತ್ತೆ, ಒಪ್ಕೊಳ್ತೀನಿ, ಇಟ್ ಇಸ್ ಗುಡ್. ಬಟ್ ಅಲ್ಲಿ ಫ್ಯಾಟ್ ಲಾಸ್ ಆಗಲ್ಲ. ಸೊ ಯಾರನ್ನ ನೋಡ್ತಾ ಇರೋರು ಹೆಣ್ಮಕ್ಳ, ದಯವಿಟ್ಟು ಇದರಿಂದ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತ ಆಗಲ್ಲ. ಬಟ್ ಎಸ್, ನಿಮ್ಮ ಬ್ಯಾಕಿಗೆ ಒಳ್ಳೆ ರಿಲೀಫ್ ಕೊಡುತ್ತೆ, ಒಪ್ಕೊಳ್ತೀನಿ. ಸರ್, ಇಲ್ಲೊಂದು ಎಕ್ವಿಪ್ಮೆಂಟ್ಸ್ ಕಾಣಿಸುತ್ತೆ. ನಾನು ಸಿಕ್ಕಾಪಟ್ಟೆ ಪಾರ್ಕಲ್ಲಿ ನೋಡ್ತೀನಿ, ಸಿಕ್ಕಾಪಟ್ಟೆ ಹೆಣ್ಮಕ್ಳು ಆ ಕಡೆ ಒಬ್ರು ನಿಂತ್ಕೊಂಡು ಈ ಕಡೆ ಒಬ್ರು ನಿಂತ್ಕೊಂಡು ಗಂಟೆಗಟ್ಲೆ 1 ಅವರ್ ಮಾತಾಡ್ತಾನೆ ಮಾಡ್ತಿರ್ತಾರೆ. ಅದು ಎಷ್ಟು ಫಾಸ್ಟ್ ಆಗಿ ಮಾಡ್ತಿರ್ತಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡ್ತಾ ಇರ್ತಾರೆ. ಇವಾಗ ನಿಮಗೆ ಸ್ಟ್ರೆಚ್ ಎಲ್ಲಿ ಫೀಲ್ ಆಗ್ತಾ ಇದೆ ಹೇಳಿ? ಎಸ್, ಬ್ಯಾಕ್ ಸರ್, ಬ್ಯಾಕ್ ಅಲ್ವಾ, ಲೆಗ್ಸ್ ಅಲ್ಲಿ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಅಲ್ಲಿ ಸ್ವಲ್ಪ, ನಿಮ್ಮ ಗ್ಲೂಟ್ಸ್ ಅಲ್ಲಿ, ನಿಮ್ಮ ಕಾಫ್ ಅಲ್ಲಿ. ಈ ವರ್ಕೌಟ್ ಒಂದು ನಿಮ್ಮ ಕೈಗೂ ಸ್ವಲ್ಪ ಎಫೆಕ್ಟಿವ್ ಇದೆ, ಲೈಟ್ ಆಗಿ ಸ್ವಲ್ಪ ಎಫೆಕ್ಟಿವ್ ಇದೆ, ಅಂಡ್ ನಿಮ್ಮ ಕಾಲಿಗೆ ಸಹ. ಜಿಮ್ ಅಲ್ಲಿ ಕ್ರಾಸ್ ಟ್ರೈನರ್ ನೋಡಿದಿರಲ್ಲ, ಅದ್ರದ್ದು ಈಸಿ ವರ್ಷನ್ ಅನ್ಕೊಳ್ಳಿ. ಇದು ಅದ್ರದ್ದು ಈಸಿ ವರ್ಷನ್. ಇದು ನಿಮ್ಮ ಲೋವರ್ ಬಾಡಿಗೆ ಅಂಡ್ ಅಪ್ಪರ್ ಬಾಡಿಗೆ ಬ್ಲಡ್ ಫ್ಲೋ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಸೊ ಬೂಸ್ಟ್ ಮಾಡೋದ್ರಿಂದ ನಿಮ್ಮ ಮೊಬಿಲಿಟಿ ಅಂಡ್ ಸ್ವಲ್ಪ ಜಾಯಿಂಟ್ ಸ್ವಲ್ಪ ಫ್ರೀ ಆಗುತ್ತೆ. ಇಟ್ಸ್ ಅ ಲಿಟಲ್ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಸರ್, ಇಷ್ಟೋ ತನಕ ಪಾರ್ಕಲ್ಲಿ ಇರುವ ಎಕ್ವಿಪ್ಮೆಂಟ್ಸ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಅದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನ ಹೇಳ್ಕೊಟ್ರಿ. ಇನ್ನು ಅದೇ ರೀತಿಯಾಗಿ ಎಕ್ವಿಪ್ಮೆಂಟ್ಸ್ ಬಿಟ್ಟು ಕೂಡ ಯಾವ ರೀತಿಯಾಗಿ ಎಕ್ಸಸೈಸ್ ಅನ್ನ ಮಾಡಬೇಕು, ಪಾರ್ಕಲ್ಲಿನೇ ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಸೂಪರ್. ಇವಾಗ ಪಾರ್ಕಲ್ಲಿ ಎಕ್ವಿಪ್ಮೆಂಟ್ ಯೂಸೇಜ್ ಒಂದು, ಏನು ಎಕ್ವಿಪ್ಮೆಂಟ್ ಇಲ್ದಲೆ ಪಾರ್ಕಲ್ಲೋ ಅಥವಾ ಮನೆಯಲ್ಲೋ ಮಾಡ್ಬೋದು ಈ ವರ್ಕೌಟ್ಸು. ಸಿಂಪಲ್ ಆಗಿ ಒಂದು 4 ಎಕ್ಸಸೈಸ್ ತೋರಿಸ್ತೀನಿ, ಆಯ್ತಾ? ಫಸ್ಟ್ ಬಂದ್ಬಿಟ್ಟು ನಮ್ಮ ಜೊತೆ ಮಾಡ್ಬೋದು, ಬನ್ನಿ. ಜಂಪಿಂಗ್ ಜಾಕ್ಸ್ ಗೊತ್ತಲ್ವಾ? ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ, ಸ್ಟಾರ್ಟ್. ಜಂಪಿಂಗ್ ಜಾಕ್ಸ್. ಓಕೆ, ಇದು ನಿಮ್ಮ ಹಾರ್ಟ್ ರೇಟ್ ಎಲಿವೇಟ್ ಮಾಡುತ್ತೆ ಅಂಡ್ ಬ್ಲಡ್ ಫ್ಲೋನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ತುಂಬಾ ಜನರಿಗೆ ಮಂಡಿ ನೋವು ಇರುತ್ತೆ, ಇದು ಮಾಡೋಕ್ಕಾಗಲ್ಲ. ಆವಾಗ ಸ್ಲೋ ಹೈ ನೀಸ್, ಮೇಲ್ಗಡೆ ಬರ್ತಾ ಹೊಟ್ಟೆ ಕ್ರಂಚ್ ಮಾಡಿ ಬ್ರೀದ್ ಔಟ್ ಮಾಡಬೇಕು. ನೋಡಿ, ಇದು ಮಾಡ್ಬೋದು ಆಲ್ಟರ್ನೇಟಿವ್ಲಿ. ಓಕೆ, ಇದರ ಜೊತೆ ಫಸ್ಟ್ ನಮ್ಮ ಲೋವರ್ ಬಾಡಿ ಲೆಗ್ಸ್ ಅನ್ನ ಟಾರ್ಗೆಟ್ ಮಾಡೋಣ, ಹಿಪ್ಸ್ ನ ಟಾರ್ಗೆಟ್ ಮಾಡೋಣ. ಸ್ಕ್ವಾಟ್ಸ್, ಸ್ಕ್ವಾಟ್ ಅಪ್, ಎಸ್, 1 ಅಷ್ಟೇ. ಬನ್ನಿ ಮಾಡಿ, ಡೌನ್ ಅಪ್, ಡೌನ್ ಅಪ್. ಇದು 2ನೇ ಎಕ್ಸಸೈಸ್ ಆಯ್ತಾ? 3ನೇ ಎಕ್ಸಸೈಸ್ ಪುಷ್ ಅಪ್. ಓಕೆ, ನಿಮಗೆ ಕಷ್ಟ ಆಯ್ತು ಅಂದ್ರೆ ನೀಲ್ ಮಾಡ್ಕೊಳ್ಳಿ, ನೀಲಿಂಗ್ ಮಾಡಿ. ಓಕೆ, ನೀಲಿಂಗ್ ಮಾಡಿ. ಓಕೆ, ರೆಡಿ, ಡೌನ್, ಬನ್ನಿ, ವಾಟ್ ಯು ಡೂ ನೋಡಿ. ಇವಾಗ ಏನ್ ಮಾಡಿ, ನೀಲ್ ಮಾಡ್ಕೊಳ್ಳಿ. ನೀಲ್ ಮಾಡಿ, ಪರವಾಗಿಲ್ಲ, ಚೂರು ಒದ್ದೆ ಆಗುತ್ತೆ, ಏನಾಗಲ್ಲ, ಮಾಡಿ. ನೀಲ್ ಮಾಡಿ. 1 ಅಪ್. ಎಸ್, ಬಿಗಿನರ್ಸ್ ಇದು ಮಾಡ್ಬೋದು.
ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದಂಗೆ ಹ್ಮ್ ಯು ಕ್ಯಾನ್ ಡೂ ರೆಗ್ಯುಲರ್ ಪುಷಪ್. ರೆಗ್ಯುಲರ್ ರೆಗ್ಯುಲರ್. ಎಸ್ ಇಷ್ಟೋ ತನಕ ಪಾರ್ಕಲ್ಲಿ ಇರುವ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಟ್ರಿ ಸರ್. ಇನ್ನು ಅದೇ ರೀತಿಯಾಗಿ ಇನ್ಸ್ಟ್ರೂಮೆಂಟ್ಸ್ ಬಿಟ್ಟು ಕೂಡ ಪಾರ್ಕಲ್ಲಿ ಆಗಿರ್ಲಿ ಅಥವಾ ಮನೇಲಾಗಿರ್ಲಿ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ವರ್ಕೌಟ್ ಮಾಡ್ಬೋದು ಸರ್, ಅದ್ರ ಬಗ್ಗೆ ತಿಳಿಸಿ. ಸೂಪರ್. ಒಂದು 4-5 ಎಕ್ಸಸೈಸ್ ತೋರಿಸ್ತೀನಿ. ಮನೆಯಲ್ಲಾರ ಮಾಡ್ಬೋದು, ಪಾರ್ಕಲ್ಲಾರ ಮಾಡ್ಬೋದು. ಇದು ನಿಮ್ಮ ಫ್ಯಾಟ್ ಲಾಸಿಗೆ ಸೂಪರ್. ಯಾ ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ನಿಮ್ಮ ಫಸ್ಟ್ ವರ್ಕೌಟ್ ಜಂಪಿಂಗ್ ಜಾಕ್ಸ್ ಮಾಡೋಣ. ರೆಡಿ? ಎಸ್, ಸ್ಟಾರ್ಟ್. 2 3 4 5 6 7 8 9 10. ಓಕೆ. ಈ ವರ್ಕೌಟ್ ಎಸ್ಪೆಷಲಿ ನಿಮ್ಮ ಹಾರ್ಟ್ ರೇಟ್ ಸೂಪರ್ ಆಗಿ ಎಲಿವೇಟ್ ಮಾಡುತ್ತೆ. ಓಕೆ, ಒಳ್ಳೆ ಕಾರ್ಡಿಯೋ ವರ್ಕೌಟ್ ಇದು. ಆ್ಯಂಡ್ ನಿಮ್ಮ ಬಾಡಿನ ಫ್ಯಾಟ್ ಬರ್ನಿಂಗ್ ಮೋಡಿಗೆ ತರುತ್ತೆ ಇಮಿಡಿಯೇಟ್ ಆಗಿ. ಒಂದು ಈ ವರ್ಕೌಟ್ ಒಂದು 40 ಸೆಕೆಂಡ್ಸ್ ಮಾಡಿಬಿಟ್ಟು ಒಂದು 20 ಸೆಕೆಂಡ್ಸ್ ಗ್ಯಾಪ್ ತಗೊಂಡು ಇವಾಗ ನೆಕ್ಸ್ಟ್ ವರ್ಕೌಟಿಗೆ ಹೋಗೋಣ. ಓಕೆ ಓಕೆ, ಡನ್. ರೆಡಿ? ಹೈ ನೀಸ್ ಮಾಡೋಣ. ಯಸ್, ರೆಡಿ? ಯಾ, ಸ್ಟಾರ್ಟ್. ಓಕೆ. 1 1 2 2 3 3 4 4 5 5 6 6 7 7 8 8 9 9 10 10. ಇದು ನಿಮ್ಮ ಲೋವರ್ ಬಾಡಿ, ಅಪ್ಪರ್ ಬಾಡಿ ಆ್ಯಂಡ್ ಕೋರ್ ಅಷ್ಟಕ್ಕೂ ಬೀಳುತ್ತೆ. ಕಾಲ್ ಮೇಲ್ ತರ್ತಾ ಬ್ರೀದ್ ಔಟ್ ಮಾಡಿ ಹೊಟ್ಟೆ ಕ್ರಂಚ್ ಮಾಡಬೇಕು. ಅದನ್ನ ಮರಿಬೇಡಿ. 3ನೇ ವರ್ಕೌಟಿಗೆ ಹೋಗೋಣವಾ? ಓಕೆ. ಇದು ಆಬ್ಲಿಕ್ಸಿಗೆ, ನಿಮ್ಮ ಸೈಡ್ ಫ್ಯಾಟ್ ಅಂತ ಹೇಳಿದ್ರಲ್ಲ, ಆಬ್ಲಿಕ್ಸಿಗೆ ನಾನು ಮಾಡೋದು ನೋಡಿ ಆಮೇಲೆ ನನ್ನ ಜಾಯ್ನ್ ಆಗಿ. ಓಕೆ, ಇದು ಹೈನೀಸ್ ಥರನೇ ಬಟ್ ಸೈಡ್ ವೇಸ್. ಓಕೆ, ಓಕೆನಾ? ರೆಡಿ? ರೆಡಿ? ಸ್ಟಾರ್ಟ್. 1 1 2 2 3 3 4 4 5 5 6 6 7 7 8 8 9 9 10 10. ಇದು ನೋಡಿ ನಿಮ್ಮ ಲೋವರ್ ಬಾಡಿ ಆ್ಯಂಡ್ ಆಬ್ಲಿಕ್ಸ್ ಒಳ್ಳೆ ಟ್ರೈನ್ ಮಾಡುತ್ತೆ. ಹೌದು, ತುಂಬಾ ಜನ ಹೆಣ್ಮಕ್ಳು ಕೂಡ ಅನ್ಕೊಳ್ತಾ ಇರ್ತಾರೆ, ಅಯ್ಯೋ ಯಾವ ರೀತಿಯಾಗಿ ಫ್ಯಾಟ್ ಲಾಸ್ ಮಾಡೋದು. ಇಷ್ಟು ಈಸಿಯಾಗಿ ಸಿಂಪಲ್ ಎಲ್ಲಾರ ಮಾಡ್ಬೋದು ಈ ವರ್ಕೌಟ್ಸ್ನ. ಹೌದು. 4ನೇ ವರ್ಕೌಟ್ ಮೌಂಟೇನ್ ಕ್ಲೈಂಬರ್ಸ್ ಮಾಡೋಣ ಬನ್ನಿ. ಓಕೆ, ಡೌನ್. ಒಂದ್ಸರಿ ನೋಡ್ಕೊಳ್ಳಿ ಮಾಡೋದು. ರೆಡಿ? ಈ ಕಾಲು ಇಲ್ಲಿ ತರಬೇಕು, ಬ್ಯಾಕ್ ಈ ತರಬೇಕು. ಓಕೆ, ರೆಡಿ? 3 2 1 ಗೋ. 1 1 2 2 3 3 4 4 5 5 6 6 7 7. ಸಖತ್ತಾಗಿ ವರ್ಕೌಟ್ ಈ 4 ವರ್ಕೌಟ್ ಸಾಕು. ಆರಾಮಾಗಿ ನೀವು ಎಲ್ಲಾರ ಮಾಡ್ಬೋದು. ಹೌದು, ಯಾವ ಎಕ್ವಿಪ್ಮೆಂಟ್ ಬೇಡ. ಹೌದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು, ಯಾರಿಗೆಲ್ಲ ಜಿಮ್ಗೆ ಹೋಗೋಕ್ಕಾಗಲ್ಲ, ಪಾರ್ಕಿಗೆ ಹೋಗೋಕ್ಕಾಗಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಎಕ್ಸಸೈಸ್ ಅಂತಾನೆ ಹೇಳ್ಬೋದು. ನೀವು ಕೂಡ ಈ ಎಕ್ಸಸೈಸನ್ನು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು. ಎಸ್ ಸರ್, ಎಲ್ಲ ಪಾರ್ಕಲ್ಲೂ ಕೂಡ ಈ ರೀತಿಯಾಗಿ 2 ಕಡೆ ಕಂಬಿಗಳ ಥರ ಇರುತ್ತೆ. ಆಲ್ಮೋಸ್ಟ್ ಜನಕ್ಕೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಗೊತ್ತಿರಲ್ಲ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಪ್ರಾಪರ್ ವೇಯಲ್ಲಿ ಯೂಸ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಇದಕ್ಕೆ ಪ್ಯಾರಲಲ್ ಬಾರ್ಸ್ ಅಂತಾರೆ. ಅಲ್ಟಿಮೇಟ್ ವರ್ಕೌಟ್ ಅಡ್ವಾನ್ಸ್ಡ್ ಅಥ್ಲೀಟ್ಸಿಗೂ, ನಂತರ ಅಡ್ವಾನ್ಸ್ ಅಟ್ಲೀಸ್ಟಿಗೂ ಅಲ್ಟಿಮೇಟ್ ವರ್ಕೌಟ್ ಇದು. ಇದು ನಿಮ್ಮ ಎಂಟೈರ್ ಅಪ್ಪರ್ ಬಾಡಿ, ಚೆಸ್ಟ್ ಇಂದ ಹಿಡಿದು ಶೋಲ್ಡರ್ಸ್ ಇಂದ ಹಿಡಿದು ಆರ್ಮ್ಸ್ ಇಂದ ಹಿಡಿದು ಎಂಟೈರ್ ಅಪ್ಪರ್ ಬಾಡಿನ ಟ್ರೈನ್ ಮಾಡುತ್ತೆ. ಸಿಂಪಲ್ ಆಗಿ ಅಂದ್ರೆ ಒಂದು ವರ್ಕೌಟ್ ಇದ್ರಲ್ಲಿ ಅಂದ್ರೆ ಡಿಪ್ಸು. ಓಕೆ, ಡೌನ್ ಅಪ್. ಸರ್, ಎಷ್ಟೋ ಜನ ಆಟೋ ಡ್ರೈವರ್ಸ್ ಆಗಿರಲಿ, ಬಸ್ ಡ್ರೈವರ್ಸ್ ಆಗಿರಲಿ, ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಕುತ್ಕೊಂಡೆ ಮಾರ್ನಿಂಗ್ ಅವರು ಮನೆಯಿಂದ ಆಚೆ ಹೋದರೆ ಸಂಜೆ ತನಕನೂ ಕೂಡ ಕುತ್ಕೊಂಡೆ ಆಟೋನ ಓಡಿಸ್ಬೇಕಾಗುತ್ತೆ. ಇನ್ನು IT ಕಂಪ್ನಿಲಿ ವರ್ಕ್ ಮಾಡೋ ವರ್ಕರ್ಸ್ ಆಗಿರಲಿ, ಅವರು ಕೂಡ ಕುತ್ಕೊಂಡೆ ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಮನೆಗೆ ಬಂದ ತಕ್ಷಣ ಬ್ಯಾಕ್ ಪೈನ್ ಅಂತಾನೆ ಹೇಳ್ತಾ ಇರ್ತಾರೆ. ಅವರಿಗೆಲ್ಲ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಬಹುದಾದ ವರ್ಕೌಟನ್ನು ಹೇಳ್ಕೊಡಿ ಬನ್ನಿ, ಕೆಲವು ತೋರಿಸ್ತೀನಿ. ಬನ್ನಿ.
ಎಸ್. ಓಕೆ. ಫಸ್ಟ್ ವರ್ಕೌಟ್ ಗ್ಲೂಟ್ ಬ್ರಿಡ್ಜ್ ಅಂತ. ಕಾಲ್ನ ಹತ್ರ ಎಳ್ಕೊಳ್ಳಿ, ಕೈ ಕೆಳಗಡೆ, ತಲೆ ಹಿಂದೆ. ಓಕೆ. ಲಿಫ್ಟ್, ನಿಮ್ಮ ಗ್ಲೂಟ್ಸ್ ಸ್ಕ್ವೀಸ್ ಮಾಡಿ, ಲೋವರ್ ಬ್ಯಾಕ್ ಸ್ಕ್ವೀಸ್ ಮಾಡಿ, ಇದೇ ಪಾಯಿಂಟ್ ಅಲ್ಲಿ 1 ಸೆಕೆಂಡ್ ಟು 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಡ್ರಾಪ್ ಮಾಡಿ, ರಿಪೀಟ್. ಇದನ್ನ ಒಂದು 10ರಿಂದ 12 ಸರಿ ಮಾಡಿ. ಓಕೆ. ಫಸ್ಟ್ ವರ್ಕೌಟ್. ಸೆಕೆಂಡ್, ಒಂದ್ ಕಾಲ್ನ ಹತ್ರ ಎಳ್ಕೊಳ್ಳಿ, ಇನ್ನೊಂದು ಕಾಲ್ನ ಒಂದ್ ಕಾಲ್ ಮೇಲೆ ಒಂದ್ ಕಾಲ್ ಹಾಕೊಳ್ಳಿ, ಈ ಕೈ ಇಲ್ಲಿ, ಈ ಕೈ ಇಲ್ಲಿ. ಓಕೆ. ಟ್ವಿಸ್ಟ್ ಮಾಡಿ ನಿಮ್ಮ ಬ್ಯಾಕ್ ಇಟ್ಕೊಂಡಿರುತ್ತಲ್ಲ, ಕಟ್ 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 ಅಂತ ಬಿಟ್ಕೊಳ್ಳುತ್ತೆ. ಈ ಪೊಸಿಷನ್ ಅಲ್ಲಿ ಒಂದು 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡ್ಬೇಕಾದ್ರೆ ನಿಮ್ಮ ಬ್ರೀದ್ ಔಟ್ ಆಗಿರ್ಬೇಕು, ಹೊಟ್ಟೆ ಖಾಲಿ ಇರ್ಬೇಕು. ಮತ್ತೆ ಸ್ವಿಚ್ ಈ ಕಾಲಿಗೆ. ಕೇಳಿಸ್ತಾ ಕಟ್ ಅಂತ? ಓಕೆ. ಇದನ್ನು ಅಷ್ಟೇ, ಈಚ್ ಸೈಡ್ 5 to 6 ಟೈಮ್ಸ್ ಮಾಡಿ. ಆಯ್ತಾ? ಮೂರನೇದು. ಓಕೆ. ಈ ಪೊಸಿಷನ್, ಈ ವರ್ಕೌಟಿಗೆ ಬರ್ಡ್ ಡಾಗ್ ಅಂತಾರೆ. ಆಪೋಸಿಟ್ ಹ್ಯಾಂಡ್ ಅಂಡ್ ಲೆಗ್ ಎಕ್ಸ್ಟೆಂಡ್ ಮಾಡಿ, ಸ್ಕ್ವೀಸ್ ಮಾಡಿ, ಕೆಳಗಡೆ ತನ್ನಿ, ಸ್ವಿಚ್. ಈ 3 ವರ್ಕೌಟ್ ಮಾಡಿ, ಜನ್ಮದಲ್ಲಿ ನಿಮಗೆ ಬ್ಯಾಕ್ ಪೇನ್ ಬರಲ್ಲ. ಆರಾಮಾಗಿ. ಓ ಎಸ್. ಎಸ್ಪೆಷಲಿ ನಮ್ಮ ಆಟೋ ಡ್ರೈವರ್ ಬಾಂಧವರಿಗೆ ಮತ್ತೆ IT ಲೆಲ್ಲ ಕೆಲಸ ಮಾಡ್ತಾರಲ್ಲ, ತುಂಬಾ ಹೊತ್ತು ಕೂತಿರ್ತಾರಲ್ಲ, ಅವರಿಗೆ ತುಂಬಾ ಯೂಸ್ಫುಲ್ ಇದು. ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಫಿಟ್ನೆಸ್ ಕೋಚ್ ವಿವೇಕ್ ಮಾಚಯ್ಯ ಅವರು ಪಾರ್ಕಲ್ಲಿರುವ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯಾವ ರೀತಿಯಾಗಿ ಬಳಸಬೇಕು, ಅದೇ ರೀತಿಯಾಗಿ ಅದನ್ನ ಬಳಸೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅನ್ನೋದನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು.